ನಿನಗೆ ಹೇಳ್ತಿರೋದು ಎದ್ದೇಳು. ನಾನು ಹೋಗಿ ಯಾವುದಾದ್ರೂ ಅನಾಥಾಶ್ರಮ ಸೇರ್ಕೊಳ್ಳೋದೇ ವಾಸಿ. ಹೆಸರಿಗೆಲ್ಲ ಇದ್ದಾರೆ, ಯಾರ ಮನ್ಸಲ್ಲಿ ನಾನಿಲ್ಲ. ನೇತ್ರಾವತಿ ನಾನು ಒಪ್ಕೊಂಡ್ಬಿಟ್ರೆ ಸಾಕು, ಆಮೇಲೆ ಇವ್ರನ್ನೆಲ್ಲ ಆಟ ಆಡಿಸ್ತೀನಿ. ಸಮುದ್ರ. ಹಾಂ ಅಮ್ಮ. ಬನ್ನಿ ಕೂತ್ಕೊಳ್ಳಿ. ಪುರೋಹಿತ್ರೆ, ಹೋಮ ಶುರು ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಮಹಾಗಣಾಧಿಪತಯೇ ಇದನ್ನ ಮಮ. ಇದನ್ನು ಹಾಕಿ ಯಜ್ಞದ ಕುಂಡಕ್ಕೆ. ಓಂ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟೆ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಗಂ ಗಣಾನಾನ್ತ್ವಾ ಗಣಪತಿಕಂ ಅವಾಮಹೇ ಕವಿಂ ಕವೀನಾಂ ಉಪವಸ್ತವಸ್ರವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರೀವನ್ನೋದಿಭಿಃ ಸಿದ್ಧಸಾಧನಂ ಸ್ವಾಹಾ. ಗಣಾಧಿಪತಿ ಇದನ್ನ ಮಮ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಸ್ವಾಹಾ. ಓಂ ಮೃತ್ಯುಂಜಯಾಯೈ ನಮಃ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಮೃತ್ಯುಂಜಯಾಯೈ ನಮಃ. ಅಮ್ಮ ನೇತ್ರಾವತಿ, ಆ ತಟ್ಟೆ ಕೊಡಮ್ಮ. ಪೂಜೆ ಶುರು ಮಾಡಿ. ಅಮ್ಮೋರೆ, ಅಪಶಕುನ ಆಗೋಗಿದೆ. ಹುಟ್ಟಿರೋ ಬಟ್ಟೆ ಮೇಲೆ ಬೆಂಕಿ ಬಿದ್ದಿರೋದ್ರಿಂದ ಅದು ದೊಡ್ಡ ಅಪಶಕುನ. ಹಾಗಾಗಿ ಹೋಮನ ನೆರವೇರ್ಸಕ್ಕಾಗೋದಿಲ್ಲ ತಾಯಿ, ದಯವಿಟ್ಟು ಕ್ಷಮಿಸಿ. ಈ ಪೂಜೆ ಮುಂದುವರೆದ್ರೆ ಬಹಳ ದೊಡ್ಡ ಗಂಡಾಂತರ ಆಗುತ್ತೆ ತಾಯಿ. ಯಾವ ಕಂಟಕನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಹೋಮ ಶುರು ಆಗೋಕ್ಕಿಂತ ಮುಂಚೆ ಈ ಮನೆಯಲ್ಲಿ ಗಂಡು ಮಕ್ಕಳಿಗೆ ಕಂಟಕ ಇದೆ ಅಂತ ತ್ರಿಶಿಲಾದೇವಿ ಹೇಳಿದ್ಲು. ಆದರೆ ಹೋಮ ಶುರು ಆಗೋ ಹೊತ್ತಿನಲ್ಲಿ ವಿಕ್ಕಿನ ಎಬ್ಸಿ ಸಮುದ್ರನ ಕೂರಿಸಿದ್ಲು. ಯಾಕೆ? ಇದು ಮೃತ್ಯುಂಜಯ ಹೋಮ ಅಲ್ಲ, ಹೊಸ ಕಂಟಕ. ಏನು ಇವಳು ಗುಟ್ಟೆ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಸದ್ಯ ನೇತ್ರಾವತಿಯಿಂದ ಹೋಮ ನಡೆಯೋದು ತಪ್ತು, ಕಂಟಕನೂ ತಪ್ತು. ಅವಳಿಂದ ಒಳ್ಳೆಯದೇ ಆಯ್ತು.
ವಿಷ ಇದ್ದ ಕಡೆ ಅಮೃತನೂ ಇರುತ್ತೆ ಅನ್ನೋದು ಸುಳ್ಳಲ್ಲ. ಕೆಲವು ತಿಂಗಳ ಹಿಂದೆ ಶಾಸ್ತ್ರಿಗಳು ಹೇಳಿದ್ರು, ಆದ್ರೆ ನಾನೇ ನಂಬಿರ್ಲಿಲ್ಲ. ಗುರುಗಳೇ, ಹೇಗೆ ಮುಂದಕ್ಕೆಲ್ಲ? ಚಿಂತೆ ಮಾಡಬೇಡಿ ರಾಧಮ್ಮ, ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಒಬ್ಬಳ ಆಗಮನ ಆಗ್ತಾ ಇದೆ. ಹಾಗೆ ಹರಿಯೋ ನದಿಯಷ್ಟು ವೇಗವಾಗಿ ನಿಮ್ಮೆಲ್ಲರ ಮನಸ್ಸನ್ನು ಸೇರ್ತಾಳೆ. ಹಾಗೆ ನಿಮ್ಮ ಮನೆಯವರ ಎಲ್ಲ ಮನಸ್ಸಿನ ಕಲ್ಮಶವನ್ನ ತೊಳೆದು ಹಾಕ್ತಾಳೆ. ಇದು ಸತ್ಯ ಸತ್ಯ ಸತ್ಯ. ಮನುಷ್ಯ ಒಂದೊಂದ್ಸಲ ಸಾವಿಗಿಂತ ರೋಗಕ್ಕೆ ಹೆಚ್ಚು ಹೆದರ್ತಾನೆ. ಕಾಡಿಗೆ ಹೋಗೋ ಮನುಷ್ಯ ಹುಡ್ಕೋದು ನೇರವಾದ ಮರನ ಕತ್ತರಿಸೋದಕ್ಕೆ. ಅದಕ್ಕೆ ನಾನು ಹೇಳೋದು, ಮನುಷ್ಯ ಯಾವಾಗಲೂ ನೇರವಾಗಿರಬಾರ್ದು ಅಂತ. ನೀನೇನಂತೀಯ ನೇತ್ರಾವತಿ? ಕ್ಷಮಿಸಿ ಅಮ್ಮೋರೆ, ನನ್ನಿಂದ ತಪ್ಪಾಗಿದೆ. ಒಳ್ಳೆ ಕಾರಣಕ್ಕೆ ನಡಿಬೇಕಾಗಿದ್ದ ಹೋಮ ನನ್ನಿಂದ ನಿಂತೋಯ್ತು. ನಾನು ಮಂಜುನಾಥ್ ಸ್ವಾಮಿ ಹತ್ರ ಬೇಡ್ಕೋತೀನಿ, ನಿಮ್ಮ ಮನಸ್ಸಲ್ಲಿರೋದೆಲ್ಲ ನೆರವೇರಲಿ ಅಂತ. ತಪ್ಪಾಗಿದೆ, ಒಪ್ಕೋತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಒಂದು ಪ್ರಶ್ನೆ, ಉತ್ತರ ಗೊತ್ತಿರೋ ಪ್ರಶ್ನೆಯೇ. ನಿನಗೆ ನನಗಿಂತ ನಿನ್ನ ತಾಯಿನ ಮುಖ್ಯ ಅಲ್ವಾ? ಹಾಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಜೆಕ್ಟ್ಗಿಂತ ನನಗೆ ಇವತ್ತು ನಡಿಬೇಕಾಗಿದ್ದ ಹೋಮನೇ ತುಂಬ ಮುಖ್ಯ ಆಗಿತ್ತು. ಬದುಕಿಗೆ ನೀರೆಷ್ಟು ಮುಖ್ಯನೋ ಬೆಂಕಿನೂ ಅಷ್ಟೇ ಮುಖ್ಯ. ಸಮುದ್ರ, ನೀನು ಯಾಕೇನು ಮಾತಾಡ್ತಾ ಇಲ್ಲ? ಅಮ್ಮ, ಆಗೋಗಿರೋ ವಿಷಯ ಗೊತ್ತಿಲ್ಲದೆ ನೇತ್ರಾವತಿಯವರಿಂದ ಈ ಥರ ತಪ್ಪಾಗೋಗಿದೆ. ನೀನೇ ಹೇಳ್ತಿದ್ಯಲ್ಲಮ್ಮ, ಆಗೋಗಿರೋ ವಿಷಯದ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ. ಇಟ್ಸ್ ಓವರ್ ಮಾಮ್, ಮುಗ್ದೋಯ್ತು. ನಾನಿನ್ನೇನು ಅಂತ ಹೇಳಿ? ಕಾಡು ಬಿಟ್ಟು ಪಟ್ಟಣಕ್ಕೆ ಬಂದಿರೋ ಗುಬ್ಬಿ ಗೂಡು ಕಟ್ಟಕ್ಕಾಗದೆ ಸತ್ತೋಯ್ತಂತೆ. ಯಾವುದನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡಬೇಕು ಸಮುದ್ರ. ಇವತ್ತು ಬೆಂಕಿ ಹತ್ತಿದ್ದು ನನ್ನ ಸೀರೆಗಲ್ಲ, ನನ್ನ ಮನಸ್ಸಿಗೆ. ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅಮ್ಮೋರ. ನನ್ನಿಂದ ದೇವ್ರ ಕಾರ್ಯಕ್ಕೆ ತಪ್ಪಾಗಿದೆ. ಏನು ಮಾಡಬೇಕು ಅಂತ ಹೇಳಿ. ಬಿದ್ದ ತಕ್ಷಣ ಗಾಯ ಆಗುತ್ತೆ. ಮುಲಾಮ್ ಹಚ್ಚಿದ ತಕ್ಷಣ ಗಾಯ ವಾಸಿ ಆಗಲ್ಲ, ಸಮಯ ಬೇಕಾಗುತ್ತೆ ಅಲ್ವಾ? ಇವತ್ತು ನೀನು ಏನು ಮಾಡಿದ್ರು ಏನು ಹೇಳಿದ್ರು ನನ್ನ ಮನಸ್ಸಿಗೆ ಆಗಿರೋ ಗಾಯ ವಾಸಿ ಆಗೋದಕ್ಕೆ ಸಮಯ ತಗೊಳ್ಳುತ್ತೆ. ಅಮ್ಮ, ಪುರೋಹಿತರು ಮುಂದೆ. ಸಮುದ್ರ, ಎಲ್ಲ ನಿನ್ನಿಂದ ನಿನಗೋಸ್ಕರ ಅಂತ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಆಗಿದ್ದೆಲ್ಲ ಮರ್ತು ಹೋಗ್ಬಿಡ್ಬೇಕು. ಹೌದು, ಸಂಸ್ಕಾರ ಮಾಡಿ ಬಂದ್ಮೇಲೂ ಸತ್ತವ್ರನ್ನ ನೆನೆಸ್ಕೊಳ್ತಾರಲ್ವಾ?
ಗುಂಪಲ್ಲಿರೋರೆಲ್ಲ ಒಳ್ಳೆಯವರಲ್ಲ, ಒಳ್ಳೆಯವರೆಲ್ಲ ಹೆಚ್ಚಾಗಿ ಗುಂಪಲ್ಲಿರೋದಿಲ್ಲ. ಆಫೀಸಲ್ಲಿದ್ದಾಗ ಬುದ್ಧಿ ಕೆಲಸ ಮಾಡಬೇಕು, ಮನೆಯಲ್ಲಿದ್ದಾಗ ಮನಸ್ಸು ಕೆಲಸ ಮಾಡಬೇಕು. ಸಮುದ್ರ ಅಂದ್ರೆ ನನಗೆ ಪ್ರಾಣ. ಅವನ ವಿಷಯದಲ್ಲಿ ನಾನು ಅನ್ಕೊಂಡಿದ್ದು ನಡೀಲೇಬೇಕು. ಅವನಿಗೆ ಕಂಟಕ ಇದೆ, ಅದಕ್ಕೆ ಅಷ್ಟು ಅರ್ಜೆಂಟಾಗಿ ಹೋಮ ಮಾಡಿಸೋದಕ್ಕೆ ಮುಂದಾಗಿದ್ದು ನಾನು. ಸಮುದ್ರ ನನಗೆ ತುಂಬ ಮುಖ್ಯ. ಅವನೇ ನನಗೆಲ್ಲ, ಅವನೇ ನನ್ನ ಪ್ರಪಂಚ. ಸಮುದ್ರನ ಭವಿಷ್ಯ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮುಂದೇನಾಗುತ್ತೆ ಅಂತ ನನಗೆ ಗೊತ್ತಿದೆ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೇತ್ರಾವತಿ, ನಾನು ನಿನ್ನ ಜೊತೆ ಇಷ್ಟು ಮಾತಾಡ್ತಾ ಇರೋದು, ನಿನ್ನನ್ನಿಷ್ಟು ಬೈತಾ ಇರೋದು ನನ್ನ ಸೀರೆ ಸುಟ್ಟು ಹೋಯ್ತು ಅಂತಲ್ಲ. ಸಮುದ್ರನ ಮೇಲಿನ ಪ್ರೀತಿ ಇಷ್ಟು ಮಾತಾಡಿಸ್ತಾ ಇದೆ. ತಲೆಗಳು ಉರುಳಿಸದೆ ಯಾರೊಬ್ಬನೂ ಸಿಂಹಾಸನ ಏರಿ ರಾಜಭಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡಿರೋ ಚರಿತ್ರೆನೂ ಇಲ್ಲ. ಎಲ್ಲ ರೀತಿಲೂ ಸರಿ ಇರೋರು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಈ ಮನೆಯವರೆಲ್ಲ ನಿನ್ನನ್ನು ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದಾರೆ. ಇವತ್ತು ನಿನ್ನಿಂದನೇ ತಪ್ಪಾಗಿದೆ. ಕೆಲವರಿಗೆ ರಕ್ತ ಕಂಡ್ರೆ ತಲೆ ತಿರುಗುತ್ತೆ. ತಲೆ ತಿರುಗ್ದವನ ಮೈಯಲ್ಲಿ ತಲೆ ತಿರುಗೋದಕ್ಕೆ ಕಾರಣವಾದ ರಕ್ತನೇ ಹರಿತಿರುತ್ತೆ. ಮನುಷ್ಯನ ಸ್ವಭಾವನೇ ಅರ್ಥ ಆಗೋದಿಲ್ಲ. ಕೆಲವ್ರಿಗೆ ಅನ್ನಿಸ್ಬೋದು, ಇವತ್ತು ಮಾಡಬೇಕಾಗಿದ್ದ ಹೋಮಾನ ಇನ್ಯಾವುದಾದ್ರೂ ಮುಹೂರ್ತದಲ್ಲಿ ಮಾಡ್ಬೋದಲ್ಲ, ಅದಕ್ಕೆ ಯಾಕಿಷ್ಟು ರೋಷ ಆಕ್ರೋಶ ಅಂತ. 100 ಜನ 100 ಮುಹೂರ್ತಗಳು ಇಟ್ಕೊಟ್ರು ಈ ತ್ರಿಶಲಾದೇವಿ ಇಡೋ ಒಂದು ಮುಹೂರ್ತ ಯಾರೂ ಇಡೋಕ್ಕಾಗೋದಿಲ್ಲ. ಕಂಟಕಗಳು ಕಾಡ್ತಾ ಇವೆ. ಮುಹೂರ್ತ ಇಡಬೇಕು, ಸರಿಯಾದ ಮುಹೂರ್ತನೇ ಇಡ್ತೀನಿ. ಮಗು ಸುಖವಾಗಿ ಮಲಗಲಿ ತೊಟ್ಲಲ್ಲಿ ಅಂತ ತಾಯಿ ಕಾಯ್ತಾಳೆ. ಸ್ಮಶಾನ ತಿಂದು ತೇಗೋಕೆ ಕಾಯ್ತಿರುತ್ತೆ. ತಾಯಿದು ತಪ್ಪಿಲ್ಲ, ಸ್ಮಶಾನದ್ದು ತಪ್ಪಿಲ್ಲ. ತಾಯಿ ಕರ್ತವ್ಯ ತಾಯಿಗೆ, ಸ್ಮಶಾನದ ಕರ್ತವ್ಯ ಸ್ಮಶಾನಕ್ಕೆ. ನನ್ನ ಮಗನ ವಿಚಾರದಲ್ಲಿ ನಾನು ಎಲ್ಲ ಸರಿಯಾಗೇ ಮಾಡಿದ್ದೀನಿ. ನನ್ನ ಮಗನಿಗೆ ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲ. ಈ ಮನೆಯವರೆಲ್ಲ ನಿನ್ನನ್ನು ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದಾರೆ. ಇವತ್ತು ನಿನ್ನಿಂದನೇ ತಪ್ಪಾಗಿದೆ. ನೇತ್ರಾವತಿ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಮ್ಮೋರ್ಗೆ ತುಂಬಾ ಬೇಜಾರು ಮಾಡ್ಬಿಟ್ಟೆ. ಇಲ್ಲ ನೇತ್ರಾವತಿ ಅವರೇ, ಅಮ್ಮ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅವ್ರಿಗೂ ಗೊತ್ತು ನಿಮ್ಮಿಂದ ಗೊತ್ತಿಲ್ಲದೆ ಆಗಿರೋ ತಪ್ಪಿದು ಅಂತ. ನೀವಿದನ್ನ ಎಲ್ಲಿಗೆ ಮರ್ತು ಬಿಡಿ ಆಯ್ತಾ? ಪಾಪ ಅಮ್ಮೋರು, ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಕನಸುಗಳಿದೆ. ಅವ್ರ ಸೀರೆಗೆ ಬೆಂಕಿ ಬಿತ್ತು ಅಂತ ಅವ್ರಿಗೆ ಯೋಚನೆನೇ ಇಲ್ಲ. ಆದರೆ ನಿಮಗೋಸ್ಕರ ಮಾಡಬೇಕಾಗಿದ್ದು ಹೋಮ ನಿಂತೋಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನೇತ್ರಾವತಿ ಅವರೇ,
ಆಗಿದ್ದಾಗೋಯ್ತು. ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋ ಅಮ್ಮವ್ರಿಗೆ ಬೇಜಾರಾಗಿದೆ. ಆ ಬೇಜಾರಿಗೆ ಕಾರಣನೇ ನಾನು. ಇದರಿಂದ ನಿಮಗೆ ಬೇಜಾರಾಗ್ತಿಲ್ವಾ? ನಾನು ಬದಲಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇಲ್ಲ. ಆದ್ರೆ ನಿಮ್ಮನ್ನ ನೋಡಿದ್ರೆ ಏನು ಹೇಳಬೇಕು ಅಂತ ಅನಿಸ್ತಾ ಇದೆ. ಹೇಳ ಏನು? ಪ್ರತಿದಿನ ಸಂಜೆ ಸೂರ್ಯ ಮುಳುಗ್ತಾನೆ, ಮತ್ತೆ ಬೆಳಗಿನ ಜಾವ ಹುಟ್ಟುತ್ತಾನೆ. ನಾವು ತಾಳ್ಮೆಯಿಂದಿದ್ರೆ ನಮ್ಮಿಂದ ಗೊತ್ತಿದ್ದು ಆಗಿರೋ ತಪ್ಪುಗಳಾಗಲಿ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳಾಗಲಿ ನಾವು ಸರಿಪಡಿಸ್ಕೋಬೋದು. ಕೋಪದಿಂದ ಕಿರ್ಚಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಹೇಳಿದ್ ಸರಿನಾ ನೇತ್ರ ಅವರೇ? ನೀವ್ ಹೇಳಿದ್ ಸರಿನೇ, ಆದ್ರೆ ನನಗ್ ಗಿಲ್ಟ್ ಕಾಡ್ತಿದೆ. ನಾನ್ ಮಂಜುನಾಥ್ ಸ್ವಾಮಿಯಲ್ಲಿ ನಿಷ್ಠೆಯಿಂದ ಬೇಡ್ಕೋತೀನಿ, ನಿಮಗ್ ಬಂದಿರೋ ಕಂಟಕಗಳೆಲ್ಲ ಕಳೆದು ಅಮ್ಮೋರ್ ಮನ್ಸಲ್ಲಿರೋ ಆಸೆಗಳೆಲ್ಲ ಬೇಗ ನೆರವೇರ್ಲಿ ಅಂತ. ನನ್ನನ್ನ ಕ್ಷಮಿಸ್ಬಿಡಿ. ಕೈ ಮುಗಿಬಾರ್ದು. ಕೆಲವು ವಿಷಯಗಳು ನಮ್ಮನ್ನ ಮುಗಿಸೋಕು ಮುಂಚೆ ನಾವೇ ಆ ವಿಷಯಗಳನ್ನ ಮುಗಿಸ್ಬಿಡ್ಬೇಕು. ಈ ಹೋಮ ನಡಿಬೇಕಿತ್ತು, ಬೆಂಕಿ ಜೋರಾಗಿ ಉರಿಬೇಕಿತ್ತು, ಈ ಹೋಮ ನಡಿಲೇಬೇಕಿತ್ತು. ಇದು ಸೋಲ ಅಥವಾ ಎಚ್ಚರಿಕೆನಾ? ನನ್ನ ದಾರಿಲಿ ಮುಳ್ಳುಗಳಿದೆಯಾ? ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಮಾಡ್ತೀನಿ. ಅದಕ್ಕೆ ಆ ನೇತ್ರಾವತಿಗೆ ಹೊಡೆದು ಒಳ್ಳೆ ಕೆಲಸ ಮಾಡಿದ್ದೀರಾ. ಹೊಡೆಯೋದೇನೋ ಹೊಡೆದ್ರಿ, ಸಾಯೋ ಹಾಗೆ ಹೊಡಿಬೇಕಾಗಿತ್ತು. ಅದು ನೋಡಿ ನನಗೆ ಹಾಲು ಕುಡಿಯೋಷ್ಟು ಸಂತೋಷ. ಯಾಕದ್ಕೆ ನೀವ್ ಮಾಡಿದ ಒಳ್ಳೆ ಕೆಲಸನ ಹೇಳಿದ್ರೆ ತಪ್ಪ? ಅದು ಗಂಡ ಹೊಸ ಸೀರೆ ತರ್ತಾನೆ ಅಂತ ಇರೋ ಸೀರೆನೆಲ್ಲ ಸುಟ್ಟಾಕದ್ಲಂತೆ ಹೆಂಡ್ತಿ. ಆಮೇಲೆ ಅವನ್ ಸೀರೆ ತರಲೇ ಇಲ್ವಂತೆ. ಹಂಗಾಯ್ತು ನಿನ್ನ ಕತೆ. ಸಾಯೋ ಹಾಗೆ ಹೊಡಿಬೇಕಾಗಿರೋದು ನೇತ್ರಾವತಿಗಲ್ಲ, ನಿನಗೆ. ನನ್ನ ಮೇಲೆ ಯಾಕದ್ಕೆ ಕೋಪ? ಹೋಮ ನಿಲ್ಸಿದ್ದು ಆ ನೇತ್ರಾವತಿ, ಆದ್ರೆ ಕೋಪ ಮಾತ್ರ ಮಾಡ್ಕೋತಿರೋದು ನನ್ನ ಮೇಲೆ. ಈ ಹೋಮನ ಮನೆಯೊಳಾಗಿ ನೀನು ನಡೆಸ್ಕೊಡ್ಬೇಕಾಗಿತ್ತು. ನಿನ್ನ ಮನಸ್ಸು ಶುದ್ಧ ಇಲ್ಲ ಅಂತ ಜವಾಬ್ದಾರಿನ ನಾನು ನೇತ್ರಾವತಿ ಕೊಟ್ಟೆ. ಕೊನೆಗೂ ನಾನು ಅನ್ಕೊಂಡಿದ್ದು ನಡೀಲೇ ಇಲ್ಲ. ಕೋಟಿಯಷ್ಟು ಬೆಲೆ ಬಾಳುತ್ತೆ ಈ ಮನೆ. ಈ ಮನೆನ ನಾನು ಅರಮನೆ ಅನ್ಕೊಂಡಿದ್ದೀನಿ. ಆದರೆ ಇಲ್ಲಿರೋ ಜನರು 3 ಪೈಸೆಗೂ ಬೆಲೆ ಬಾಳೋದಿಲ್ಲ. ನೇತ್ರಾವತಿಗೆ ಹೊಡೆದೆ ಅಂತ ಖುಷಿ ಪಡ್ತಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಹೋಮ ನಿಂತು ಹೋಗಿದ್ರ ಬಗ್ಗೆ ಬೇಜಾರೇ ಇಲ್ವಾ ನಿನಗೆ? ಖಂಡಿತವಾಗ್ಲೂ ಬೇಜಾರಿದೆ ಅದಕ್ಕೆ. ಇಲ್ಲ ಅಂತ ಯಾರು ಹೇಳಿದ್ದು? ಅದಕ್ಕೆ ಒಂದು ವಿಷಯ, ನಾನು ನಿಮ್ಮ ಹತ್ರ ಬಂದಿರೋದು ಬೇರೆನೇ ವಿಷಯ ಮಾತಾಡೋದಕ್ಕೆ. ನೋಡ್ಕೊಂಡು ಮಾತಾಡು. ನನಗೇನಾದರೂ ಇರಿಟೇಟ್ ಆದರೆ ಸಾಯಿಸ್ಬಿಡ್ತೀನಿ. ನಿಮ್ಗಿಷ್ಟ ಆಗೋ ಹಾಗೆ ಮಾತಾಡ್ತೀನಿ ಅದಕ್ಕೆ. ನನ್ನ ಗಂಡನ ವಿಷಯ ಏನಾಯ್ತು ಅತ್ತಿಗೆ? ನಿನ್ನ ಹಾಣೆ ಮೇಲಿರೋ ಕುಂಕುಮ ಅಳಿಸ್ ಹೋಗ್ತಾ ಇದೆ. ಬೆವರಿರ್ಬೇಕು ಅದಕ್ಕೆ. ಏನಾಯ್ತು ಅದಕ್ಕೆ? ನನ್ನ ಗಂಡನ ಕರ್ಸ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರಿ. ಬಂದಿದ್ದ. ಇನ್ನು ಮುಂದೆ ನಿನಗಾಗ್ಲಿ ಮಿಂಚುಗಾಗ್ಲಿ ಅವನ ಕಡೆಯಿಂದ ಕಾಲ್ಸ್ ಬರೋದಿಲ್ಲ. ಅವನಿಗೆ ಸರಿಯಾದ ವ್ಯವಸ್ಥೆ ಮಾಡಿದ್ದೀನಿ. ಅವನ ನೆರಳೆ ಅವನಿಗಿಲ್ಲ. ಅದಕ್ಕೆ ಮುಂದೆ ಮಿಂಚು ಭವಿಷ್ಯ? ಇವತ್ತಿನ ಬಗ್ಗೆ ಯೋಚನೆ ಮಾಡೋದನ್ನ ಕಲಿ. ನಾಳೆ ಏನಾಗುತ್ತೋ ಯಾರಿಗೆ ಗೊತ್ತು. ಹೊರಡು. ಸರಿ.
ಸಹಿಸಿ ಸಹಿಸಿ ಸಾಕಾಗೋಗಿದೆ. ಇವತ್ತು ಇದಕ್ಕೊಂದು ಮುಕ್ತಿ ಹಾಡಲೇಬೇಕು. ಮಂಜುನಾಥ, ನೀನ್ ನನ್ನ ಜೊತೆಲಿದೀಯ. ಮೊದಲು ಬಾಗ್ಲು ಭದ್ರ ಮಾಡ್ತೀನಿ. ನೇತ್ರ ಬಂದು ಕೇಳಿದ್ರೆ ಏನು ಹೇಳೋದು ಅವಳಿಗೆ? ಇಲ್ಲ, ನಿಜ ವಿಷಯ ಗೊತ್ತಾಗದ್ ಬೇಡ. ಅವಳಿಗೇನೋ ಹೇಳಿದ್ರಾಯ್ತು ಬಿಡು.